ಸರ್, ಈಗ ಎಷ್ಟು ಸಿನಿಮಾಗಳು ನೆಕ್ಸ್ಟ್ ನಿಮ್ಮದು ಲೈನಪ್ ಇದೆ? ಯಾವೆಲ್ಲ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ? ಜೊತೆಗೆ ಏನಾದರೂ ಸೀರಿಯಲ್ಗಳನ್ನ ಏನಾದರೂ ಒಪ್ಕೊಂಡಿದ್ದೀರಾ ಹೇಗೆ ಅಂತ? ಇಲ್ಲ, ಧಾರಾವಾಹಿ ಯಾವಾಗಲೂ ಅದು ಹೆವಿ ವರ್ಕು. ಅಂದರೆ ಕಮ್ಮಿ ಟೈಮಲ್ಲಿ ತುಂಬ ಕ್ವಾಲಿಟಿ ಕೊಟ್ಟು ಮಾಡಬೇಕು. ಅದು ತುಂಬ ಹೆವಿ ಇದು ಕೆಲಸ ಜಾಸ್ತಿ ಆ್ಯಂಡ್ ಅದಕ್ಕೆ ಟೈಮು ಜಾಸ್ತಿ ಬೇಕು. ಸೊ ಹಂಗಾಗಿ ಈಗ ಯಾವುದೇ ಪಾತ್ರ ಒಪ್ಕೊಂಡ್ರು ಅದಕ್ಕೆ ಜಸ್ಟಿಫಿಕೇಷನ್ ಮಾಡಬೇಕು. ಆ್ಯಂಡ್ ನಾನು ಒಪ್ಕೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ಇದು ಮಾಡ್ತೀನಿ. ಸೊ ಆ ಥರದ ಪಾತ್ರ ಬಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಧಾರಾವಾಹಿ ಆದರೆ. ಈಗ ಆ ಥರದ ತುಂಬ ಆಫರ್ಗಳು ಬಂತು ಧಾರಾವಾಹಿ. ಬಟ್ ಏನಂದರೆ ಮತ್ತೆ ಧಾರಾವಾಹಿ ಹೆಂಗೆ ಅಂತಂದರೆ ಜಾಸ್ತಿ ಮೇಜರ್ ಕೆಲಸ ಇರೋದು ಹೆಣ್ಮಕ್ಳಿಗೆ. ಅವರು ವಿಲನ್ನು ಅವರೇ, ಯಾರು ಸುಪಾರಿ ಕೊಡೋರು ಅವರೇ. ನೀವು ನೋಡಿ ಮನೆಗಳಲ್ಲಿ ವಿಲನ್ ಅಂದರೆ ಅವರೇ, ಹೀರೋಯಿನು ಅವರೇ. ನಮಗೆ ಕೆಲಸ ಕಮ್ಮಿ, ನಾವು ಸುಮ್ಮನೆ ನಿಂತ್ಕೊಂಡಿರ್ಬೇಕು. ಬಟ್ ಜೊತೆಲಿ ಈ ಥರ ಪಾತ್ರ ಆದರೆ ಅದು ನಾವು ಎಂಜಾಯ್ ಮಾಡ್ಬೋದು. ಅದು ಆ ಪಾತ್ರಕ್ಕೆ ಏನೋ ಒಂದು ತೂಕ ನಾನು ಏನೋ ಮಾಡ್ಬೋದು. ಸುಮ್ಮನೆ ಅಂದರೆ ನಾನಲ್ಲದೆ ಬೇರೆ ಯಾರಾದ್ರೂ ಮಾಡ್ಬೋದು ಅಂದಾಗ ನಾನೇ ಬೇಕಾಗಿಲ್ಲ ಅಂತ. ಸೊ ಆ ಥರದ್ದು ಇದು ನಾನು ಹರೀಶ್ ರಾಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದ್ದಾಗ ನನಗೆ ಅದೊಂದಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ನನಗೆ ಏನೋ ಒಂದು ಚಾಲೆಂಜಿಂಗ್ ಅನಿಸ್ಬೇಕು ಆ ಪಾತ್ರ. ಈಗ ನೋಡಿ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ನಾನು ಏನೋ ತಂದೆ ಪಾತ್ರ ಮಾಡಿದ್ರು. ಅದು ಭಕ್ತಿ ಪ್ರಧಾನ ಆ್ಯಂಡ್ ಸಿದ್ಧಲಿಂಗೇಶ್ವರ ಅವರ ತಂದೆ ಅಂತಂದರೆ ಅಂತ ಏನೋ ನನ್ನ ಅದೃಷ್ಟ ಅಂತ ಪಾತ್ರ ಬಂದಿದ್ದು. ಸೊ ಆ ಥರದ್ದು ಬಂದಾಗ ಬಹುಶಃ ನನಗೆ ಆ ಥರದ್ದು ಚಾಲೆಂಜ್ ಇಷ್ಟ. ಏನೋ ಡಿಫ್ರೆಂಟ್ ಆಗಿದೆ ಇದು, ಈ ಪಾತ್ರ ನನಗೆ ಮಾಡಿದ್ರೆ ನನಗೇನೋ, ನಾನು ಅವ್ರನ್ನ ನೋಡಿದವರಲ್ಲ. ಈಗ ಫಾರ್ ಎಕ್ಸಾಂಪಲ್ ರಾಮ ಕೃಷ್ಣ ಇವನ್ನೆಲ್ಲ ಫೋಟೋಲ್ಲಿ ನೋಡಿರ್ತೀವಿ. ಅವ್ರು ಹೆಂಗಿದ್ರು ಏನೂ ಗೊತ್ತಿಲ್ಲ. ರಿಯಲ್ ಲೈಫ್ ಯಾರೋ ಒಬ್ಬ ಕಳ್ಳನ್ನು ಇನ್ನೊಂದೇನೋ ಅಂದರೆ ನಾವು ಯಾವುದೋ ನೋಡಿರ್ತೀವಿ, ಯಾವುದೋ ವಿಡಿಯೋ ಕ್ಲಿಪ್ಪಿಂಗ್ ನೋಡಿರ್ತೀವಿ. ಅವ್ರ ಥರದ್ದು ಪ್ಲ್ಯಾನ್ ಮಾಡ್ಬೋದು, ಯಾವ ಕ್ಯಾರೆಕ್ಟರೈಸೇಷನ್ ಹಂಗೆ ಮಾಡ್ಬೋದು. ರಾಮ ಹೆಂಗಿದ್ರು ಅದನ್ನೆಲ್ಲ ಕೇಳಿ ನಾವು ಇದು ಮಾಡಿರೋದು. ಸೊ ಅದನ್ನು ಆ ಭಕ್ತಿ ಪ್ರಧಾನ ಪಾತ್ರಗಳು ನಂಗೆ ತುಂಬ ಇಷ್ಟ. ಹಂಗಾಗೇ ನೋಡಿ ನನಗೆ ಶ್ರೀ ಸತ್ಯನಾರಾಯಣಲ್ಲಿ 16 ಪಾತ್ರಗಳಲ್ಲಿ ನಾರದನೂ ಇದ್ದಾನೆ, ಏನೋ ನಾರಾಯಣನೂ ಇದ್ದಾನೆ. ಅದು ನನಗೆ ತುಂಬ ಚಾಲೆಂಜಿಂಗ್ ಅನಿಸ್ತು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅಣ್ಣವ್ರನ್ನ ನೋಡಿದ್ದೀವಿ. ಅಣ್ಣವ್ರು ಈಗ ನೀವು ಎಲ್ಲೇ ಹೋಗಿ ಬೇಕಾದರೆ ಈಗ ಅಣ್ಣವ್ರು ಮಾಡಿದಂಥ ಪಾತ್ರಗಳಲ್ಲಿ ಈಗ ಅವರು ಜೇಮ್ಸ್ ಬಾಂಡಾಗೂ ಕಾಣಿಸ್ಕೊಳ್ತಾರೆ, ಅವರು ಏನೋ ರಾಕ್ಷಸನಾಗೂ ಕಾಣಿಸ್ಕೊಳ್ತಾರೆ, ರಾಜನಾಗೂ ಕಾಣಿಸ್ಕೊಳ್ತಾರೆ, ಕೃಷ್ಣ ಹಾಗೂ ಕಾಣಿಸ್ಕೊಳ್ತಾರೆ. ಅಂಥ ಪಾತ್ರಗಳ ವಿಭಿನ್ನ ಪಾತ್ರಗಳಿದೆಯಲ್ಲ, ಅದು ಚಾಲೆಂಜು. ಈಗ ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಅವ್ರನ್ನ ತಗೊಳ್ಳಿ. ಅಮಿತಾಬ್ ಬಚ್ಚನ್ ಅವ್ರ ಕೈಲಿ ಕೃಷ್ಣನ್ ಪಾತ್ರ ಮಾಡ್ಸೋಕ್ಕಾಗ್ತಾ ನಮಗೆ ಆ ಥರ? ಅಥವಾ ಡೆಫಿನೆಟಾಗಿ ಮಾಡ್ತಾರೆ. ಹಿ ಇಸ್ ಅ ವೆರಿ ಗುಡ್ ಆ್ಯಕ್ಟರ್, ಈಸ್ ಗೋಯಿಂಗ್ ಟು ಕ್ಯಾರಿ ಇಟ್. ಬಟ್ ನಾವು ನೋಡೋವಾಗ ಅವ್ರಿಗೆ ಅನಿಸ್ಬೇಕಲ್ಲ. ಸೊ ಇದು ಆ್ಯಂಡ್ ಅಫ್ಕೋರ್ಸ್ ಅಗೇನ್ ಅಮಿತಾಬ್ ಬಚ್ಚನ್ ಅವರು ಮಾಡಿದಂಥ ಹೀರೋಯಿಕ್ ಪಾತ್ರಗಳಿದೆಯಲ್ಲ, ಆ್ಯಂಡ್ ಆ ಪಾತ್ರಗಳನ್ನ ನೋಡಿದಾಗ ಆ ಮ್ಯಾನರಿಸಮು, ಆ ಹೈಟು, ಆ ಪರ್ಸ್ನಾಲಿಟಿ ನಾವು ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಹಂಗಾಗಿ ಆ ಪಾತ್ರಗಳನ್ನ ನಾವು ಮಾಡ್ಬೋದು. ನಮಗೇನೋ ಚಾಲೆಂಜಿಂಗ್ ಅನಿಸಿದಾಗ ನಾನು ಅದನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಧಾರಾವಾಹಿ ಸದ್ಯಕ್ಕೆ ನಾನು ಮಾಡ್ತಾಯಿಲ್ಲ. ಆ ಥರದ್ದು ಏನಾದರೂ ಬಂದರೆ ಖಂಡಿತ ಮಾಡ್ತೀನಿ. ಅದಕ್ಕೆ ಅಷ್ಟು ಟೈಮ್ ಕೊಡಬೇಕಾಗತ್ತೆ. ಆ್ಯಂಡ್ ಹೊಸ ಸಿನಿಮಾಗಳು ಒಂದು ಮದನಿಕಾ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ರಾಗಿಣಿ ನಾವಿಬ್ಬರು ಕಾಂಬಿನೇಷನ್ ಮಾಡ್ತಾಯಿದ್ದೀವಿ. ಧರ್ಮ ಕೀರ್ತಿರಾಜ್ ಇದ್ದಾರೆ. ಆ್ಯಂಡ್ ಫಸ್ಟ್ ನೈಟ್ ವಿತ್ ದೇವ ಐ ಥಿಂಕ್. ಆ್ಯಂಡ್ ಅದಲ್ಲದೆ 2 ಸಿನಿಮಾ ನಾಯಕನಾಗಿ ಕೇಳಿದ್ದಾರೆ. ಈ ಸಿನಿಮಾ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುತ್ತೆ, ಅವರು ಕೂಡ ಲೆಕ್ಕ ಹಾಕಿ ಅದನ್ನೆಲ್ಲ ಈಗ ಸ್ಕ್ರಿಪ್ಟ್ ಹಂತದಲ್ಲಿದೆ. ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡೋಣ. ಯಾಕಂದರೆ ಎಲ್ರಿಗೂ ಗೊತ್ತು, ಈಗ ಹರೀಶ್ ರಾಜ್ ಅವ್ರನ್ನ ಹಾಕೊಂಡು ಮಾಡಿದ್ರೆ ಪಿಕ್ಚರ್ ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ ರೀಚ್ ಆಗುತ್ತೆ. ಈಗ ಪ್ರೆಸೆಂಟ್ ಸಿನಾರಿಯೋಲಿ ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ ಅಂದಾಗ ಡೆಫಿನೆಟ್ಲಿ ಎಲ್ಲ ಕಡೆ ರೀಚ್ ಆಗುತ್ತೆ. ಈಗ ಮಲಯಾಳಮಲ್ಲಿ ಮಾಡಿದ್ದಾರೆ, ಇನ್ನೊಂದು ಕಡೆ ಮಾಡಿದ್ದಾರೆ, ಬೇರೆ ಭಾಷೆಗಳಲ್ಲೂ ಮಾಡ್ಬೋದು ಸಿನಿಮಾನ. ಆ್ಯಂಡ್ ಇಲ್ಲಿ ಕೂಡ ಐ ಥಿಂಕ್ ಇಟ್ಸ್ ಎ ಕಮ್ ಬ್ಯಾಕ್ ಆಫ್ಟರ್ ಬಿಗ್ ಬಾಸು ಇದೆಲ್ಲ ಆದಮೇಲೆ ಜನಗಳು ಇನ್ನೂ ಹತ್ರ ಆಗ್ಬಿಟ್ಟಿದ್ದೀವಿ. ಸೀಸನ್ 7ಇಂದ ಈಗ 10 ಬಂದುಬಿಡ್ತು. ಸೊ ಹಂಗಾಗಿ ಆ ಜರ್ನಿಲಿ ಆ 2 ಸಿನಿಮಾಗಳು ಇನ್ನೂ ನಾನು ಏನು ರಿವೀಲ್ ಮಾಡೋ ಆಗಿಲ್ಲ. ಅದ್ರ ಬಗ್ಗೆ ತುಂಬ ವರ್ಕ್ ನಡೀತಾ ಇದೆ. ಸ್ಕ್ರಿಪ್ಟ್ ಹಂತದಲ್ಲಿ ಇದೆ ಅಂತ ಹೇಳ್ಬೋದು. ನಮ್ಮ ಬ್ಯಾನಲ್ಲಿ ನಾವು ಅಂದ್ಕೊಂಡಿದ್ದೀವಿ, ಬಟ್ ಈಗ ಸದ್ಯಕ್ಕೆ ಅದು ಯಾವುದು ಟೇಕ್ ಆಫ್ ಮಾಡ್ತಾ ಇಲ್ಲ. ಈ ಸಿನಿಮಾ ಪ್ರೇತ ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ ಮಾಡೋವಂಥ ಸಿನಿಮಾ ಅಂತ ನಾನು ನಂಬಿ ಮಾಡಿದ್ದೀನಿ. ಇದು ಚೆನ್ನಾಗಾಗುತ್ತೆ. ಇನ್ನೊಂದು ಈ ನಾಳೆ 23rd ರಿಲೀಸ್ ಆಗ್ತಾ ಇದೆ. ಏನು ಹೇಳಕ್ಕೆ ಬಯಸ್ತೀರಾ ಕನ್ನಡಿಗರಿಗೆ? ಎಲ್ಲ ಕನ್ನಡಿಗರು ಈ ನನ್ನ 25 ವರ್ಷದ ಜರ್ನಿಯನ್ನು ನೋಡಿದ್ದಾರೆ. ನೀವೆಲ್ಲರೂ ನನ್ನನ್ನು ಹಾರೈಸಿದ್ದೀರಾ, ಬೆಳೆಸಿದ್ದೀರಾ. ನಿಮ್ಮ ಹರೀಶ್ ರಾಜ್ ಏನೇ ಮಾಡಿದ್ರು ಅದಕ್ಕೆ ನೀವು ತೀಡಿದ್ದೀರಾ. ಇವತ್ತು ನಾನು ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ. ನೀವು ಬೆನ್ನು ತಟ್ಟಿ ಬೆಳೆಸಿದಂಥ ಹುಡುಗ ಇವತ್ತು ನಿರ್ಮಾಣ ಮಾಡಿದ್ದಾನೆ. ಮತ್ತೆ ಏಳು ಬೀಳು ಇವರೆಲ್ಲ ಹೇಳ್ದಂಗೆ ಎಲ್ಲ ಥರದ ನೋವುಗಳನ್ನ ನೀವು ನೋಡಿದ್ದೀರಾ. ಎಂಥ ನೋವುಗಳನ್ನ ಅನುಭವಿಸಿದ್ದೀನಿ ನಾನು.
ಅಂದರೆ ಆ ಒಂದು ಚಲನ ಬಿಡದೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ಕಾಟ್ಲ್ಯಾಂಡ್ನ ಒಬ್ಬರು ರಾಜ ಆ ಕಾಲದಲ್ಲಿ ಎಲ್ಲ ಹತಾಶನಾಗಿ ಸೋಲು ಗೆಲ್ಲದೆ ಅವನು ಬ್ಯಾಟಲ್ ಫೀಲ್ಡಿಂದ ಯುದ್ಧ ಭೂಮಿಯಿಂದ ದೂರ ಬಂದು ಒಂದು ಕಡೆ ಕೂತಿದ್ದಾಗ ಒಂದು ಸ್ಪೈಡರು ಹತ್ಕೊಂಡು ಹೋಗ್ತಾನೆ ಇತ್ತಂತೆ. ಅದನ್ನು ನೋಡ್ತಾ ಇದ್ದಂತೆ, ಹತ್ತತ್ತೆ ಬಿದ್ದೋಗುತ್ತೆ. ಒಂದು 6 ಸತಿ ಬಿದ್ದೋಗಿತ್ತಂತೆ. 7ನೇ ಸತಿ ತಿರ್ಗಾ ಅದು ಹತ್ತಂತೆ, ಹತ್ಬಿಟ್ಟು ಮೇಲೆ ಹೋಗೋಕ್ಕೆ ಸಾಧ್ಯ ಆಯ್ತಂತೆ. ಅದಕ್ಕೆ ಆವಾಗ ಅವನಿಗೆ ಧೈರ್ಯ ಬಂದು ಒಂದು ಚಿಕ್ಕದೊಂದು ಸೈನ್ಯನ ಕಟ್ಕೊಂಡು ಮತ್ತೆ ಹೋಗಿ ಎದುರಾಳಿನ ಭೇದಿಸಿ ಅವನ್ನ ಫೈಟ್ ಮಾಡಿ ಆ ಯುದ್ಧನ ಗೆಲ್ತಾನೆ. ಸೊ ಹಂಗಾಗಿ ಆ ಥರದ್ದು ಕಥೆಗಳು ತುಂಬ ಇನ್ಸ್ಪಿರೇಷನ್. ಹಂಗಾಗಿ ನಾನು ಯಾವತ್ತೂ ಛಲ ಬಿಡದೆ ಕೆಲಸ ಮಾಡೋನು. ಇದನ್ನು ನಮ್ಮ ಕನ್ನಡಿಗರು ನೋಡಿದ್ದಾರೆ. ಈ ನಿಮ್ಮ ಹರೀಶ್ ರಾಜ್ ಮತ್ತೆ ಪ್ರೇತ ಸಿನಿಮಾದೊಂದಿಗೆ ನಿರ್ಮಾಣ ಮಾಡಿ ಒಂದು ಅತ್ಯುತ್ತಮ ಸಿನಿಮಾನ ಮಾಡಬೇಕು, ನಿಮಗೆ ಒಂದು ಥ್ರಿಲ್ ಕೊಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಬರ್ತಾ ಇದ್ದೀನಿ. ನಾಳೆ 23ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಪ್ರೇತ ಸಿನಿಮಾ. ನಿಮ್ಮ ಆಶೀರ್ವಾದ ಈ ಹರೀಶ್ ರಾಜ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ದೀರ್ಘವಾಗಿ ಕೂತ್ಕೊಂಡು ನಮ್ಮ ಜೊತೆ ಮಾತನಾಡೋದು, ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು. ಥ್ಯಾಂಕ್ ಯು. ನಿಮ್ಗೆ ಕಾಣಿಸ್ತದ? ನನಗೂ ಏನೋ ಕಾಣಿಸ್ತದ. ನೀವೇ ಏನೋ ಮಾಡಿಲ್ಲ ತಾನೇ ನಮ್ಗೆ ಎದುರಿಸ್ಬೇಕು ಅಂತ. ಹಾರರ್ ಫಿಲಮ್ ಮಾಡಿದ್ದೀನಿ, ನಿಮ್ಮನ್ನೇ ಎದುರ್ಸಕ್ಕೆ ನಾನೇನು ಪ್ಲಾನ್ ಮಾಡಲಿ. ಇಲ್ಲ ಮಾಡಿರ್ಬೋದೇನೋ ನೀವು, ನಾವು ಇಂಟರ್ವ್ಯೂ ಬಂದಿದ್ದೀವಿ. ಇಲ್ಲ ಆ ಥರದ್ದೇನು ಇಲ್ವಲ್ಲ. ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಸೊ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ನೀವು 23rd ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರೇತ, ಅದನ್ನು ನೋಡಬೇಕು. ಹೌದಾ? ಆವಾಗಲೇ ನಿಮಗೆ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ನನಗೂ ಈಗ ಒಂದು ರೀತಿ ಅನುಭವ ಆಯಿತು, ಒಂದು ರೀತಿ ಏನೋ ದೆವ್ವನೋ ಏನೋ ನೋಡ್ದಂಗೆ ಆಯಿತು. ಸೊ ನಿಮಗೂ ಈ ರೀತಿ ಅನುಭವ ಆಗಬೇಕು ಅಂದರೆ ಇದೇ 23rd ಪ್ರೇತ ಸಿನಿಮಾ ಥಿಯೇಟರ್ಗೆ ಬರ್ತಿದೆ, ಖಂಡಿತ ಮಿಸ್. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. ನೋಡೋಣ.